ಗೌಡ ಅಯ್ಯೋ ನಮಗೂ ವಯಸ್ಸಾದ ನೀನು ಒಂದ್ ಎಣ್ಣೆ ಬಣ್ಣ ತಂದು ಕೊಟ್ಟು ನಮ್ ಕಣ್ಣು ಬಣ್ಣ ಕೊಡುವ ಅಂದ್ರೆ ಎಲ್ಲೂ ಎಣ್ಣೆ ಸಿಕ್ತಿರ್ವಲ್ಲಪ್ಪ ನಿನಗೆ ನೀಲಗೌಡ. ಅಯ್ಯೋ ತಂದೆ ತಾಯಿಗಳೇ, ಮೇಲೆ ಬ್ರಹ್ಮ ಸೃಷ್ಟಿ ಮಾಡ್ಬೇಕಾದ್ರೆ ಹೆಣ್ಣುಗೊಂದು ಗಂಡು ಗಂಡುಗೊಂದು ಹೆಣ್ಣು ಅಂತ ಸೃಷ್ಟಿ ಮಾಡಿರ್ತಾನೆ. ಅದ ನಂಗೆ ಸೃಷ್ಟಿ ಮಾಡಿದನು ಅಥವಾ ಇಲ್ವಾ ಬಿಡಿ ನಿಮ್ಮ ಮನದ ವ್ಯಕ್ತಿಯನ್ನ ಅಂದಾಗ ಅಯ್ಯೋ ಮದುವೆ ಮಾಡ್ಕೊಳ್ತಕ್ಕಂಥ ಮಗನೇ ನಮ್ದೇನಿರೋದು ತುಂಡಿ ಅಂತೇಳಿ ಹೇಳಿದಾಗ ಹಿಂಗೆ ತಿಂಗಳುಗಳೆರಡು ವರ್ಷಗಳೆರಡು ಮಾಸಗಳೇ ಕಲಿತಾ ಬರಬೇಕಾದ್ರೆ ಈ ಕಥೆಯ ನಾಯಕಿ ಆಗಿರ್ತಕ್ಕಂಥ ಶಿವಶರಣೆ ಶಂಕಮ್ಮ ಯಾವಾಗ ಈ ಪ್ರಕಾರದಲ್ಲಿ ಹೇಳಿದ್ರು ಆಗ ಬಿಡಿ ತಂದೆ ತಾಯಿಗಳೇ ಮೇಲೆ ಬ್ರಹ್ಮ ಸೃಷ್ಟಿ ಮಾಡಬೇಕಾದ್ರೆ ಇಡೀ ನಿಮ್ಮ ಮನದಲ್ಲಿ ಮೇಲೆ ವರ್ಷಗಳೆರಡು ಮಾಸಗಳೇ ಕಲಿತು ಬರ್ತಿರ್ಬೇಕು. ಈ ಕಥೆಯ ನಾಯಕಿ ಆಗಿರ್ತಕ್ಕಂಥ ಶಿವಶರಣ ಗೆಳತಿಯ ಜೊತೆಗೆ ಆಡ್ತಾ ಪಾಡ್ತಾ ನವಿಲು ಜಿಂಕಿ ಸಾಲ ನೋಡ್ತಾ ನೀರ್ ತಗೊಳಕ್ ಬರ್ತಿರೋದು ಹೇಗೆ ಹೇಗೆ ಆಡು ಬನ್ನೀರೇ ಸಖಿ ನೋಡು ಬನ್ನೀರೇ ಜೀವನದ ಸೋಬಾಗನ್ನು ನೋಡು ಬನ್ನೀರೇ ಆಡು ಬನ್ನೀರೇ ಸಖಿ ನೋಡು ಬನ್ನೀರೇ ಜೀವನದ ಸೋಬಾಗನ್ನು ನೋಡು ಬನ್ನೀರೇ ಆಡುವ ತುಂಬಿಗಳು ಕೂಗುವ ಕೋಗಿಲೆ ಆಡುವ ತುಂಬಿಗಳು ಕೂಗುವ ಕೋಗಿಲೆ ಗಾನದ ಗಿಂಪ ನೋಡು ಪಾಡುತ್ತಾ ಬರ್ತಿರ್ತಕ್ಕಂಥ ಹೆಣ್ಮಕ್ಳು ಕೊನೆಯಲ್ಲಿ ಹೇಳದಂತೆ ಮನೆಯ ಸೋರಿ ಇದೆ ಗೌಡ. ಹೌದಪ್ಪ, ಒಂದು ಗೀತೆಯನ್ನು ಸಾಗರ ಪಡಿಸೋಣ. ಮಾದೇಶ್ವರ ದಯಮಾರದೆ ಮಾದೇಶ್ವರ ಮಗಳಲ್ಲೂ ನಿನ್ನದೇ ಧ್ಯಾನ ಇರುಳಲ್ಲೂ ನಿನ್ನ ಗುಣಗಾನ ಮಹಾದೇವ ಕರೆಯದೆ ನಿನ್ನ ನಲ್ಲಿ ಪ್ರಾಣ ಮನಸ್ಸಲ್ಲೂ ನೀನೇ ಸ್ವಾಮಿ ಮನರಲ್ಲೂ ನೀನೇ ಸ್ವಾಮಿ ನಿನ್ನ ಹೆಸರೇ ಮನೆದೇವ ಮಾದೇಶ್ವರನೇ ಮನೆ ಮಾದೇಶ್ವರ ಮಾದೇಶ್ವರ
ಸಿಹಿಯ ಕೇಳಿ ಬಾಳೆ ಪಾದ ಸೇವೆಗೆಂದೇ ನಲ್ಲಿ ಬಾಳೆ ನಾ ಮಾಡಿದಂತ ಪಾಪ ಪರಿಹರಿಸು ದೇವಾ ಮಾಡಿದಂತ ಪಾಪ ಪರಿಹರಿಸು ದೇವಾ ಸ್ವಾಮಿ ಈ ಪ್ರಕಾರದಲ್ಲಿ ಯಾವಾಗ ಹೆಣ್ಣು ಹುಡಿಕೊಂಡು ಹೋಗ್ಬೇಕಾದ್ರೆ ಈ ಹೆಣ್ಣನ ಧ್ವನಿಯ ಕೇಳದಂತೆ ಮನೆಯ ಸೋಲಗ ನೀಡೇ ನೋಡ ಅಪ್ಪಪ್ಪ ನನ್ನ ತಂದೆ ತಾಯಿಗಳು ನನ್ನ ಅದಕ್ಕೆ ತಕ್ಕಂತ ಹೆಣ್ಣು ಚಂದಕ್ಕೆ ತಕ್ಕಂತ ಹೆಣ್ಣು ರೂಪಕ್ಕೆ ತಕ್ಕಂತ ಹೆಣ್ಣು ಎಲ್ಲೂ ಸಿಕ್ಕಿಲ್ಲ ಅಂದ್ರಲ್ಲ ಇವರೇನು ದೇವಲೋಕದಿಂದ ದರಗಿಳಿದಿರ್ತಕ್ಕಂಥ ದೇವದನ್ನೇನೆ ಸಾವಿರಾರು ನಕ್ಷತ್ರದ ಮಧ್ಯೆ ಚಂದ್ರ ಯಾವ ರೀತಿ ತಳತಳ ಅಂತ ಶೋಭಿಸುವನು ಅದೇ ಪ್ರಕಾರದಲ್ಲಿ ಶೋಭಿಸ್ತಿರ್ತಕ್ಕಂಥ ಮಗಳು ಯಾರ ಮಗಳಾಗಿರ್ಬೋದು ಹೋಗಿ ನೋಡುವುದೇ ಸರಿ ಅಂತ ಹೋಗಿ ನೋಡುತ್ತಲ್ಲ ಮನೆಯ ಸೋಲು ನೀರೇಗೌಡ ಅಪ್ಪಪ್ಪಪ್ಪ ಮದ್ವೆ ಆದ್ರೆ ಇವಳಿ ಆಗೋದು ಹೌದು ಹೌದು ಕಣಪ್ಪ. ಮದ್ವೆ ಆದ್ರೆ ಇವಳಿ ಆಗೋದಂತ ಮನಸ್ಸು ಓದ್ಬಿಟ್ಟಂತೆ ಮನೆಯ ಸೋಲು ನೀರೇಗೌಡ ಯಾವಾಗ ಮನಸ್ಸು ಓದ್ಬಿಟ್ಟು ಮನಸ್ಸು ಓದ್ಬಿಟ್ಟಾಗ ತಂದೆ ತಾಯಿಗಳಿಗೆ ಒಂದು ವಿಚಾರ ತಿಳಿಸ್ತಂತೆ ತಂದೆ ತಾಯಿಗಳೇ ನಾನು ಹೆಣ್ಣು ಸಿಕ್ಲಿಲ್ಲ ಅಂದ್ರಲ್ಲ ಶಂಕರಾಯ್ ಕೋಡಲ್ಲಿ ನಾನೇ ಒಂದು ಹೆಣ್ಣು ನೋಡಿ ನೀವು ಹೋಗಿ ನೋಡ್ಕೊಬರೋ ಹೇಳು ಅಂದ್ವಾ ಹೋಗಿ ನೋಡ್ಕೊಂಬನಿ. ಯಾವಾಗ ಹೇಳಿದ್ರು ಹೇಳಿದ ಕೂಡಲೇ ಹೇಳಿದ್ದುಂಡಿ ನಮ್ಮ ಕಾಲದಲ್ಲಿ ಹೌದು ತಂದೆ ತಾಯಿಗಳು ತೋರಿಸ್ತಕ್ಕಂಥ ಹೆಣ್ಣು ಮದುವೆ ಮಾಡ್ಕೊತಿದ್ರು. ಹೌದು ಕಣಪ್ಪ. ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಎಲ್ಲ ನಿಜ. ಈ ಫೋನ್ ಬಂದ್ಬಿಟ್ಟು ದೇಶಕ್ಕೆ ಹಾಕ್ಬಿಟ್ಟು ಹೋಗಲ್ಲ. ಕೂತ್ಕೊಳ್ರಿ ಮಕ್ಕಳು. ಫೋನ್ ಬಂದ್ಬಿಟ್ಟು ಇಲ್ಲ ಅಲ್ಲಿಂದ ಹೋಗ್ಬಿಡ್ರಿ, ನೀವು ಬರ್ತೀರಾ? ಹೆಣ್ಣು ಏನ್ ಕೆಲಸ ಮಾಡಿ ಬರ್ರಿ ಇಲ್ಲಿ. ಗಂಡು ಏನು ಎಷ್ಟು ಆಸ್ತಿ ಸುಂದ್ರಿ ಬರ್ರಿ. ಕರ್ಗಿದಾನು ಬೇಡ ನಿಂತ್ಕೊ ಅಲ್ಲಿ. ಎಲ್ಲ ಈ ಫೋನ್ ಬಂದ್ಬಿಟ್ಟು ಹೌದು ಕಣಪ್ಪ. ನಂಬರ್ ಕೊಟ್ಟರೆ ಸಾಕು ಕೊಡ್ತಾರೆ. ಯಾವರು? ಯಾವಾಗ ಈ ಮನೆಯ ಸೋಲಗ ನೀನೇಗೌಡ ಹೇಳಿದ್ನು ನಡಿಯಪ್ಪ ಅಂತ ಹೇಳಿ ತಂದೆ ತಾಯಿಗಳು ಯಜಮಾನ್ರ ಕುಡಿದವ್ರು ಕರ್ಕೊಂಡು ಅವರು ಶಂಕರಾಯನ ಬೋಡಿಗೆ ನೋಡು ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊಳ್ಳಿ. ಯಾವಾಗ ಮನೆಯ ಸೋಲು ನೀನೇಗೌಡರಿಗೆ ನುಡಿಕೊಂಡು ಹೋದ್ರು ಶಂಕರಾಯ್ ಬೋರ್ಡಲ್ಲಿ ಶಂಕರಾಯ್ ಏನೋ ಚಾಕರಿ ಮಾಡ್ತಿದ್ರಂತೆ. ಸ್ವಾಮಿ ನಿಮ್ಮನೇಲಿ ಒಂದು ಹೆಣ್ಣಿದೆ ಅಂದ್ರೆ ಜ್ಯೋತಿ ಆದ್ರೆ ಇವತ್ತೇಲ್ವಾಗಲ್ಲವ ಇವರಲ್ಲಿ ಗಣಪಪ್ಪ ಅಜ್ಜಿ ಕತೆ ಮಾಡ್ತಿದ್ರೆ ಎರಡು ಲಕ್ಷ್ಮಣ ಕೇಳಕ್ ಬರೋದು ಅವಳ ಈ ಪ್ರಕಾರದಲ್ಲಿ ಎಲ್ರು ಬೇಕು. ಮಾದಪ್ಪ ಸುಮ್ಮನೆ ಕರ್ಸೋಣ ನಿಮ್ಮನ್ನೆಲ್ಲ. ಮತ್ತೆ ಎಲ್ರು ಬಂದವ್ರ ಬೆಳಗಲ್ಲ ಯಾಕೆ ಹೇಳಿ ಯಾವತ್ತಿದ್ರು ಕಾಡರ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಅವ್ರ ಮನೆ ಬೆಳಗ್ಗೆ ಹೋಯ್ತದೆ. ಸ್ವಾಮಿ ಒಪ್ಕೊಂಡ್ರೆ ಆದ್ರೆ ಶಾಸ್ತ್ರ ಸಂಪ್ರದಾಯ ಕೂಡ್ ಬಂದ್ರೆ ನಮ್ಮ ಮನೆ ಹೆಣ್ಣ ಕೊಡ್ತೀನಿ ಅಂತ ಒಪ್ಕೊಂಡ್ರಂತೆ
ಶಂಕರೇಗೌಡ್ರು ಯಾವ ಕೂತ್ಕೋ. ಕುತ್ಕೊಂಡ್ರು? ಕೂತ್ಕೋ. ಆಗ ಸ್ವಾಮಿ ಹತ್ತಿರದಲ್ಲಿರ್ತಕ್ಕಂಥ ಪುಳಿಜೊಟ್ರ ಪೂಜಾರ ಮಾತಾಡ್ಬೇಡ್ರಿ. ಶಾಸ್ತ್ರ ಸರಿ ನೋಡೋದಂತೆ ಏನ್ ಪುಳಿಜೊಟ್ರ ಪೂಜಾರಪ್ಪ ಏನು ಒಳ್ಳೆ ಇದ್ದನ್ ಮರಿ ಕೂಡನ್ನ ಒಟ್ಟು ಹಾಕೋದು ಏನು ಜನವಾರ ಹಾಕೋದು ಏನ್ ಪುಳಿಜೊಟ್ರು ಮುಟ್ಕೊಂಡು ಏಂ ಶುಕ್ಲೇಂ ಬೆಲ್ಲಂ ಇಷ್ಟಂ ಶಶಿವರ್ಣಂ ಕಟಪಟ ಪ್ರಸನ್ನವದನಂತೆ ಓ ಸ್ವಾಮಿ ಗಂಡು ಬೆಣ್ಣು ಚೆನ್ನಾಗದೆ ಇನ್ನು 15 ದಿನಗಳಲ್ಲಿ ಮದುವೆ ಮಾಡ್ಕೋಬಹುದು ಯಾವ ದೋಷವೂ ಇಲ್ಲ ಅಂದಾಗ ಅಯ್ಯಯ್ಯೋ ಒಪ್ಪಿ ವಿಳ್ಳೆ ಕೊಟ್ರಂತೆ ಸ್ವಾಮಿ ತಕೊಳ್ಳಿ ಮನೆಗೆ ನಮಗೆ ಕೊಡ್ಬೇಕು ಹೌದು ಆಯ್ತಾ ಮತ್ತೆ ಯಾವಾಗ ಒಪ್ಪಿ ಇಳ್ಳೆ ಈಸ್ಕೊಂಡ್ರು ಈಸ್ಕೊಂಡಾಗ ಶಂಕರೇಗೌಡ್ರು ಇನ್ನು 15 ದಿನಗಳಲ್ಲಿ ಮದುವೆ ಇದೆ ಸಂಭ್ರಮದ ಮದುವೆ ಸಡಗರದ ಮದುವೆ ಯಾವ ತರದ ಮದುವೆ ಗೊತ್ತಾ ಎಲ್ಲಾ ಸಾಮಗ್ರಿಗಳನ್ನೆಲ್ಲ ಸಿದ್ಧಪಡಿಸ್ಕೊಂತಿರೋರಂತೆ ಹೇಗೆ ಹೇಗಪ್ಪ ಮದುವೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನ ಯಾವ್ಯಾವ್ದು ಎಲ್ಲಾನು ಸಿದ್ಧಪಡಿಸ್ಕೊತಾರ ಅಂತ ಊಟಕ್ಕೆ ಏನ್ ಮಾಡ್ಬೇಕು ದಾರಿಗೆ ಎಷ್ಟು ತೆಂಗಿನಕಾಯಿ ತರಬೇಕು ಅಂತ ಚೌಟ್ರಿಗೆ ವಹಿಸ್ಬಿಡ್ತಾರಪ್ಪ ಈಗ ಅದ್ಯಾವ್ದ ಗೂಗಲ್ ಮಾಡ್ತಾರಲ್ಲ ಗೂಗಲ್ ಪೇ ಅಂತ ಹೆಸರು ಗೂಗಲ್ ಪೇ ನಂಗೆ ಗೊತ್ತು ನಾನು ಕೇಳ್ತಾನೆ ಗೂಗಲ್ ಪೇ ಹೌದು ಕಣಪ್ಪ ಆ ಗೂಗಲ್ ಪೇ ಮಾಡ್ಬಿಟ್ರ ಅಲ್ಲಿಗ ಅವ್ರ ಏನಾದ್ರು ನೋಡ್ಕೊತಾರ 1 ಲಕ್ಷ 2 ಲಕ್ಷ ಪೇ ಮಾಡ್ಬಿಟ್ರೆ ಹಂಗೆ ಎಲ್ಲ ಸಾಮಗ್ರಿಗಳನ್ನ ಸಿದ್ಧಪಡಿಸ್ಕೊತಿರ್ಬೇಕಾದ್ರೆ ಇನ್ನು 15 ದಿನಗಳಲ್ಲಿ ಮದುವೆ ಯಾವ ರೀತಿ ಜನ ಸೇರವ್ರೆ ಯಾವ ರೀತಿ ಅಂದು ಸೋದರ ಮಾವಯ್ಯ ಬಂದವನೇ ಸೋದರ ಮಾವಯ್ಯ ಶಾಸ್ತ್ರದ ಕಮವ ಪರಪರಂಪಣ್ಣ ಬಾಚಿಗನಾದ್ರು ವೀರಪ್ಪ ಮುದುರನಾದರು ಭಾಗೀರಥಿಯರು ಬಾಗಿಲ ಪಡೆಯಲಿ ಇಲ್ಲ ಶಾಸ್ತ್ರ ಚಪ್ಪ ಕಟ್ಟ ಒಡೆಯರ್ವನ್ನಯ್ಯ ವಾಜನಾದರು ಅಂಗಡಿ ಸತ್ತು ಕಂಕರದ ಬಟ್ಟೆ ಕಂಡೆಯ ಕಟ್ಟಿ ತಾರೆಯ ಎರಡು ಗಂಡ ಎಂದರ ಮಾಡವರೇ ಅಣ್ಣವರು ಕಾಂಗ್ರೆಸ್ ಮುಖಂಡರು ನಮ್ಮ ಅಣ್ಣವರು ಬಂದಿದ್ದಾರೆ ಸೋಮಶೇಖರ ಅಣ್ಣವರು ಮಹೇಶ್ವರ ಅವ್ರು ಒಳ್ಳೇದು ಮಾಡ್ಲಿ 3 ಬಾರಿ ಕತೆ ಬುಕ್ ಮಾಡಿದ್ರು 3 ಬಾರಿನವ್ರು ಊರಿಗೆ ಹೋಗಕ್ಕಾಗಲಿಲ್ಲ ನಾಲ್ಕೊಂದಾಗಿಂದ ಈ ಒಂದು ಅವಕಾಶ ಕೊಡಿಸಿ ನನಗೊಂದು ಅವಕಾಶ ಕೊಡಿಸಿ ನಮ್ಮ ಅಣ್ಣವರು ಸಮಾಜ ಸೇವಕರು ಜೋರ ಕೈ ಚಪ್ಪಾಳೆ ಕೊಡಿ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಯಾವಾಗ ಈ ಪ್ರಕಾರದಲ್ಲಿ ಮದುವೆ ಮಾಡಿದ್ರು ಎಲ್ಲ ಸೇರ್ಬಿಟ್ಟು ಮದುವೆ ಮಾಡಿದಾಗ ಅಲ್ಲಿ ಆಗಿನ ಕಾಲದಲ್ಲಿ ಶೋಭಾನೆ ಹೇಳ್ತಿರ್ತಕ್ಕಂಥದ್ದು ಸಂಪ್ರದಾಯ ಆವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಶೋಭಾನೇನೂ ಇಲ್ಲ ಎರಡು ಲಕ್ಷ್ಮಣನೂ ಇಲ್ಲ ಶೋಭಾನೇನೂ ಏನೂ ಇಲ್ಲ